ನಾರ್ಮಲ್ ಮಿಕ್ಸ್ಚರ್ ತಿಂದ ಇರ್ತೀರಿ. ಈ ತರ ಅವರೆಕಾಳು ಸೀಸನ್ನಾಗ ಇದಕ್ಕಿದ್ದು ಅವರೆ ಬೇಳೆ ಮಿಕ್ಸ್ಚರ್ ಮಾಡ್ಕೊಂಡು ತಿನ್ರಿ, ಮಸ್ತ್ ಆಗಿರ್ತಾವ. ಮತ್ತೆ ಈ ಚಳಿಗಾಲಕ್ಕಂತೂ ಟೀ ಟೈಮ್ ಜೊತೆ ಬೆಸ್ಟ್ ಸ್ನ್ಯಾಕ್. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳವರೆಗೂ ಫ್ರೆಶ್ ಆಗಿ ಇರ್ತೈತಿ. ಮತ್ತೆ ಆಗ್ತಾರೆ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ರಿ. ಮೊದ್ಲಿಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ಅವರೆಕಾಳು ಬಿಡಿಸ್ಕೊಂಡ ಅದನ್ನ ಒಂದು 10 ರಿಂದ 15 ನಿಮಿಷ ನೀರ್ನ್ಯಾಗ ನೆನ್ಸಿಡ್ಬೇಕ. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯ್ತು, ನಿಮ್ದ ಇದ್ಕಿದ ಅವರೆ ಬೇಳೆ ರೆಡಿ ಆಗ್ತೈತಿ. ಇವಾಗ ಅವರೇ ಬೇಳೆ ಮಾಡ್ಕೊಂಡು ಅದನ್ನ ಒಂದು 5 ನಿಮಿಷ ನೆನೆಸಿದ್ದೆ. ಅದನ್ನ ಸ್ವಲ್ಪ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಸ್ವಲ್ಪ ಡ್ರೈ ಮಾಡ್ಕೊತೀನಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಕಾದ ಮೇಲೆ ಈ ಸಪ್ರೇಟ್ ಮಾಡ್ಕೊಂಡಿರುವಂಥ ಅವರೇ ಬೇಳೆನ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಯಾವಾಗ ಅದರದ್ದು ಅವರೇ ಬೇಳೆ ಎಲ್ಲ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದ್ರದ್ದು ಬಬಲ್ಸ್ ಬರೋಕೆ ಕಡಿಮೆ ಆಗುತ್ತಲ್ಲ, ಆವಾಗ ನಮ್ದು ಅವರೇ ಬೇಳೆ ಬೆಂದಿದ್ದಾವ ಅಂತ ಅರ್ಥ. ಈಗ ಅದನ್ನು ಸಪ್ರೇಟ್ ಮಾಡ್ಕೊಂಡು ಒಂದು ಬುಟ್ಟಿಗೆ ಹಾಕಿಟ್ಕೋತೀನಿ. ಈಗ ಅದೇ ಥರ 1 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಐಟಮ್ಸ್ ಬೇಡ ಅನಿಸಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನೋಡ್ರಿ ಎಲ್ಲರೂ ಸ್ವಲ್ಪ ಹೈ ಫ್ಲೇಮ್ನಾಗ ಹುರಿಬೇಕು ಇವನ್ನ. ಈಗ ಅವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅವನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ಪುಟಾಣಿ ಅಥವಾ ಹುರಿಗಡ್ಲೆನ ತೊಗೊಂಡಿದ್ದೀನಿ. ಹುರಿಗಡ್ಲೆ ಬೇಗ ಫ್ರೈ ಆಗ್ತಾವ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ರಿ. ಆಮೇಲೆ ನಾನಿಲ್ಲಿ 3 ರಿಂದ 4 ಆಗುವಷ್ಟು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೆ, ಸಿಪ್ಪೆಯನ್ನು ಸುಲ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 4 ರಿಂದ 5 ಕರಿಬೇವು ಕಡ್ಡಿ ತೊಗೊಂಡಿದ್ದೆ, ಅವನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಇಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಕೆಲವು ಜನಕ್ಕೆ ಅವಲಕ್ಕಿ ಇಷ್ಟ ಆಗಲ್ಲ ಅನ್ನೋರು ಅವಲಕ್ಕಿನ ಸ್ಕಿಪ್ ಮಾಡ್ಕೋಬೋದು. ಇವು 1-2 ನಿಮಿಷ ಎಷ್ಟು ಚೆನ್ನಾಗಿ ಅಳ್ಕೊಂಡಿದ್ದಾವೆ ಅಂತ ನೋಡ್ರಿ. ಇವಾಗ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆಮೇಲೆ ಈಗ ಒಂದು ಬೊಟ್ಟಿಗೆ ಎಲ್ಲನೂ ಒಂದಾದ್ಮೇಲೆ ಒಂದು ಐಟಮ್ಸ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕೆಲವು ಜನಕ್ಕೆ ಕೆಲವೊಂದು ಇಷ್ಟ ಆಗ್ತಾವ, ಕೆಲವೊಂದು ಇಷ್ಟ ಆಗಲ್ಲ. ನೀವು ಬೇಕು ಅಂದರೆ ಸ್ಕಿಪ್ಪು ಮಾಡ್ಬೋದು, ಬೇಡ ಅಂತಂದರೆ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೊಂಡು ಹಾಕೋಬೋದು. ಆಮೇಲೆ ನೀವು ಬೇಕು ಅಂತಂದರೆ ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಒಣ ಕೊಬ್ಬರಿನೂ ಫ್ರೈ ಮಾಡ್ಕೊಂಡು ಹಾಕೋಬಹುದು. ನಾನಿಲ್ಲಿ ಬೇಡ ಅಂತ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಾ ಪೌಡ್ರು ಮತ್ತು ಸ್ವಲ್ಪ ಒಣ ಖಾರ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅದಕ್ಕೆ ಆಮ್ಚೂರ್ ಪೌಡರು, ಚಾಟ್ ಮಸಾಲಾನು ಹಾಕೋಬಹುದು. ಈಗ ಅವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ನಿಮ್ದು ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಆಯಿತು. ಟೀ ಟೈಮಿಗಂತೂ ಬೆಸ್ಟ್ ಸ್ನ್ಯಾಕ್ಸು. ಆಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳವರೆಗೂ ಫ್ರೆಶ್ ಆಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.